ಅದು ಪ್ರೀತಿ ಪ್ರೇಮ ಅಲ್ಲ. ಅದು ಏನಂತಾರೆ, ಕಾಮ ಅಂತಾರೆ. ವಾಟ್ಸಪ್ ಅದೆಲ್ಲ ಬರೋದಿಲ್ಲ, ಅದಕ್ಕೆ ಬೇಗ ಕಟ್ ಆಗ್ತಿರೋದೇ, ಅದಕ್ಕೆ ಬ್ರೇಕಪ್ ಆಗ್ತಿರೋದೇ ಅದಕ್ಕೆ. ಬಟ್ ಕೆಲವರು ತುಂಬ ಇಷ್ಟಪಟ್ಟು ಮದುವೆನೂ ಮಾಡಿದ್ದಾರೆ, ಕೆಲವು ಟೈಮಲ್ಲಿ ಆಗಿಲ್ಲ, ಬೇರೆ ಬೇರೆನೂ ಆಗಿದ್ದಾರೆ, ಪ್ರೇಮಿಗಳೆಲ್ಲ ಬೇರೆ ಬೇರೆ ಆಗಿ ಇವರಿಬ್ರು ಜಾಸ್ತಿ ಮಾತಾಡ್ತಾವ್ರೆ, ಇವರಿಬ್ರು ಮದುವೆ ಮಾಡಬೇಕು ಅಂತ ಅವ್ರು ದೊಡ್ಡವ್ರು ತೀರ್ಮಾನ ತಗೊಂಡ್ಬಿಡೋರು. ಬರೀ ಅವರೇ ಎಲ್ಲ ಕೊನೆ ತನಕ ನಿಮ್ಮ ಕುಟುಂಬನೇ ನಿಮ್ಮ ಜೊತೆ ಬರೋದು. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಕ್ಸ್. ನಾವು ಇವತ್ತು ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲೆಲ್ಲ ಲವ್ ಸ್ಟೋರಿಗಳು ಹೇಗೆ ನಡೀತಾ ಇತ್ತು ಮತ್ತು ಹೆಂಗೆಲ್ಲ ಅಪ್ರೋಚ್ ಮಾಡ್ತಾ ಇದ್ವಿ, ಇವಾಗ ಒಬ್ಬರು ಪ್ರಪೋಸ್ ಮಾಡೋದಾದರೆ ಇದೆಲ್ಲ ಅದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಸರ್, ಇವಾಗ ನಿಮ್ಮ ಜನ್ರೇಷನಲ್ಲೇ ಪ್ರೀತಿ ಪ್ರೇಮ ಇದೆಲ್ಲ ಹೆಂಗೆ ನಡೀತಾ ಇತ್ತು ಸರ್? ನಮ್ಮ ಜನ್ರೇಷನಲ್ಲಿ ನೋಡಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಅಂದರೆ ಈಗ 1994-95 ಇಸ್ವಿಯಿಂದ ಹಿಡಿದು ಅಲ್ಲಿಂದ ಇದಕ್ಕೆ ವಿಚಾರವಾಗಿ ಆ ಟೈಮ್ನಲ್ಲಿ ಪತ್ರದ ಮೂಲಕ ಹೋಗುತ್ತೆ, ಲೆಟ್ರ್ ಮೂಲಕ ಹೋಗುತ್ತೆ. ಇಲ್ಲ ನೋಡಬೇಕು ಅಂದ್ರೂ ಒಂದು ಯಾವುದೇ ಒಂದು ಎಕ್ಸಾಂಪಲ್ ಆಗಲಿ, ಒಂದು ನಾವು ಇಷ್ಟಪಟ್ಟಿರೋ ಒಂದು ಹುಡುಗಿನೇ ಇತ್ತು, ಆ ಹುಡುಗಿ ನಾವು ಹುಡುಗನ್ನೇ ಇಷ್ಟಪಡೋಂಥ ವಿಚಾರನೇ ಇತ್ತು. ಆಗ ಫೋನ್ ಕಾಂಟ್ಯಾಕ್ಟ್ ಯಾವುದು ಇರಲಿಲ್ವಲ್ಲ. ಆಗ ಒಂದು ಕವಿತೆ ಮೂಲಕ ಹೋಗುತ್ತೆ, ಕವನ ಮೂಲಕ ಹೋಗುತ್ತೆ. ಎರಡು ಮಾತಿಂದನೇ ಪ್ರೀತಿ ವಿಶ್ವಾಸ ಅನ್ನೋದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ, ಫಸ್ಟು ಫೋನ್ ನಂಬರ್ ತೊಗೊಳ್ಳೋದು, ನೆಕ್ಸ್ಟು ಆ ನಂಬರಿಂದ ನೋಡಬೇಕು ಅಂದ್ರೂ ಪದೇ ಪದೇ ಮಿಸ್ಡ್ ಕಾಲ್ ಕೊಡೋದು. ಅದು ಪ್ರೀತಿ ಪ್ರೇಮ ಅಲ್ಲ. ಅದು ಏನಂತಾರೆ, ಕಾಮ ಅಂತಾರೆ. ಪ್ರೀತಿ ಪ್ರೇಮ ಅಂದರೆ ಎಂಥದ್ದು? ಜೀವನದಲ್ಲಿ ಮನಸಾರೆ ಒಂದು ಕವನ ಬರೀತಾರೆ. ಗಿಣಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಲ್ಲಿ, ನೀನಿರುವುದು ನನ್ನ ಹೃದಯದಲ್ಲಿ ಅಂತ ಬರೆದು ಕೆಳಗಡೆ ಅದರ ಹೆಸರು ಬರೆದು ಪ್ರತಿಯೊಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಜೀವಕ್ಕೆ ಜೀವವಾಗಿ ವಿಶ್ವಾಸದಿಂದ ಬಾಂಧವ್ಯದಿಂದ ಪ್ರೀತಿ ಮಾಡ್ತಾರೆ. ಆದರೆ ಮುಖ ನೋಡಿ ಅಲ್ಲ, ಮನಸ್ಸು ನೋಡಿ. ಈಗಿನ ಜನ್ರೇಷನಲ್ಲಿ ಪ್ರೀತಿ ಮಾಡೋದು ಯಾವುದರಿಂದ? ದುಡ್ಡಿನ ಮೇಲೆ. ಆಕೆ ಬ್ಯಾಕ್ಗ್ರೌಂಡು ಹಿಂಭಾಗದಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಹಣ ಇದೆ, ಅದು ನೋಡ್ಕೊಂಡು ಪ್ರೀತಿ ಮಾಡ್ತಾರೆ ಹೊರತು ಈ ಕಾಮ ಮತ್ತು ಹಣ ಇದು ಎರಡು ನೋಡಿ ಪ್ರೀತಿ ಮಾಡ್ತಾರೆ. ನಮ್ಮ ಜನ್ರೇಷನಲ್ಲಿ ಆ ಥರ ಅಲ್ಲ. ನಮ್ಮ ಜನ್ರೇಷನಲ್ಲಿ ಎಂತುಂಟು, ಒಂದು ಹುಡುಗಿ ಬಂತ ಜೀವಕ್ಕೆ ಜೀವವಾಗಿ ಪ್ರತಿಯೊಂದರಲ್ಲೂ ಬಡವನೇ ಆಗಿರ್ಬೋದು, ಶ್ರೀಮಂತನೇ ಆಗಿರ್ಬೋದು, ಆ ಹುಡುಗಿ ವಿಚಾರವಾಗಿ ಗುಣ ನಡತೆ ವಿಶ್ವಾಸದಿಂದ ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀವಿ ನಾವು. ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ, ಹಣ ಮುಖ್ಯ ಇರೋದಿಲ್ಲ. ಇವತ್ತು ಹಣ ಇರುತ್ತೆ, ನಾಳೆ ಹೋಗುತ್ತದು. ಆದರೆ ಆಕೆ ಕಾಲ್ಗುಣದಿಂದ ನಾಳೆ ಶ್ರೀಮಂತನಾಗಿರ್ಬೋದಲ್ಲ ಬಡವ ಇದ್ದವನು. ಪ್ರೀತಿ ಪ್ರೇಮ ಅನ್ನೋದು ಸರ್ವಕಾಲಕ್ಕೂ ಬೇಕೇ ಬೇಕು. ಪ್ರೀತಿ ಪ್ರೇಮ ಅಂದರೆ ಅದೇ ತಂದೆ ತಾಯಿ ಪ್ರೀತಿ ಪ್ರೇಮ, ಅಣ್ಣ ತಂಗಿ ಪ್ರೀತಿ ಪ್ರೇಮ. ಬಟ್ ಒಂದು ಹುಡುಗಿ ಮಧ್ಯದಲ್ಲೂ ಪ್ರೀತಿ ಪ್ರೇಮ ಎಲ್ಲ ಕಾಲಕ್ಕೂ ಇತ್ತು. ಬಟ್ ಆದರೆ ಅದು ಆ ಕಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಎಕ್ಸ್ಪೋಜರ್ ಇರ್ತಾ ಇರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಸಂಪ್ರದಾಯಸ್ಥ ಕುಟುಂಬ ಬಂದವರು ಅಷ್ಟೊಂದು ಹುಡುಗಿ ಬೆರೀತಿರ್ಲಿಲ್ಲ. ತುಂಬ ಆವಾಗೆಲ್ಲ ಜಾಸ್ತಿ ಅರೇಂಜ್ ಮ್ಯಾರೇಜಸ್ಸೇ ಜಾಸ್ತಿ ಇದ್ದಿದ್ದು. ಸೊ ಮದುವೆ ಆದಮೇಲೆ ಪ್ರೀತಿ ಅಂತ ಶುರುವಾಗ್ತಿತ್ತು. ಆವಾಗ ಅವ್ರ ಜೊತೆ ಒಡನಾಟ ಇರ್ತಾಯಿತ್ತು. ಅವಾಗ ಏನಿರ್ತಾಯಿತ್ತು ಅಂದರೆ ಒಂದು ನಮಗೇನು ಅನಿಸುತ್ತೆ, ಒಂದು ಬಾಂಧವ್ಯ ಬೆಳೀತಾ ಇತ್ತೇನೋ ಅಂತ. ಹುಡುಗನ ಬಗ್ಗೆ ನಮಗೆ ಮೊದಲೇ ಗೊತ್ತಾಗ್ಬಿಟ್ರಿ. ಈಗಿನ ಕಾಲದ ಲವ್ ಮ್ಯಾರೇಜ್ ಥರ ಎಲ್ಲ ತಿಳ್ಕೊಂಬಿಟ್ಟು ಮೊದಲೇ ಗೊತ್ತಾದರೆ ನಾವು ಜಡ್ಜ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಮೊದಲೇ. ಸೊ ಆಗಿನ ಕಾಲದ್ದೇ ಒಂದು ಎರಡೂ ಬೇಕು ಅನಿಸುತ್ತೆ. ಬಟ್ ನಾವು ಸ್ವಲ್ಪ ಆಗಿನ ಕಾಲದ ಇರೋದ್ರಿಂದ ಆಗಿನ ಕಾಲದ್ದೇ ಚೆನ್ನಾಗಿತ್ತೇನೋ. ಈಗಿನ ನೋಡಿದ್ವಿ ಎಷ್ಟೋ ಈಗ ಡಿವೋರ್ಸ್ ಕೇಸ್ಗಳೆಲ್ಲ ತುಂಬ ಜಾಸ್ತಿ ಆಗ್ತಿದೆ. ಆಮೇಲೆ ಎಜುಕೇಷನ್ನು ಇರಬೇಕು. ಇವಾಗ ಹೆಣ್ಮಕ್ಳಿಗೆ ಎಜುಕೇಷನ್ ಬೇಕು. ಅವ್ರು ಸ್ವತಂತ್ರವಾಗಿ ಥಿಂಕ್ ಮಾಡೋವಾಗ ಏನಾಗ್ತಿದೆ ಅಂದರೆ, ನಾನು ಎಜುಕೇಷನ್ ಇದೆ, ನನ್ನ ಹತ್ರ ದುಡ್ಡಿದೆ, ಸೊ ಮಾಡ್ಕೊಳೋಣ ಅನ್ನೋ ಒಂದು ಬರ್ತಾ ಇದೆ. ಸೊ ಈಕ್ವಲ್ ಆಪರ್ಚುನಿಟಿ, ಹುಡುಗನೂ ಹೊಂದ್ಕೋಬೇಕು, ಅದೇ ಥರ ಹುಡುಗಿನೂ ಹೊಂದ್ಕೋಬೇಕು. ಸೊ ಆಮೇಲೆ ಎಲ್ಲ ಫ್ಯಾಮಿಲಿದು ಅದರಲ್ಲಿ ತುಂಬ ಸಪೋರ್ಟ್ ಇರಬೇಕು. ಸೊ ಆ ಸಪೋರ್ಟ್ ಇದ್ದೆ ಅಂದರೆ ಯಾವುದೇ ಥರ ಆಗಲಿ, ನೀವು ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಯಾವುದೇ ಆಗಲಿ ಪರವಾಗಿಲ್ಲ. ಬಟ್ ಯಾವಾಗಲೂ ಒಂದು ಕುಟುಂಬ ಅನ್ನೋದಿರಬೇಕು. ಕುಟುಂಬದ ಜೊತೆ ತುಂಬ ಒಡನಾಟ ಇರಬೇಕು. ಬರೀ ಅವರೇ ಎಲ್ಲ ಕೊನೆ ತನಕ ನಿಮ್ಮ ಕುಟುಂಬನೇ ನಿಮ್ಮ ಜೊತೆ ಬರೋದು. ಆಗಿನ ಕಾಲದಲ್ಲಿ ಅಷ್ಟು ನಡೀತಿರಲಿಲ್ಲ, ಯಾಕೆಂದರೆ ದೊಡ್ಡವರೆಲ್ಲ ವಯಸ್ಸಾದವರಿದ್ದರು, ಅವಕ್ಕೆಲ್ಲ ಅವಕಾಶ ಕೊಡ್ತಾ ಇರಲಿಲ್ಲ. ಏನೋ ನೋಡಿದಾಗ ಜಾತ್ರೆಗಳಲ್ಲಿ ಇಂಥದ್ರಲ್ಲಿ ಮಾತ್ರ ನೋಡಬೇಕಾಯ್ತು. ಈ ಸುಗ್ಗಿ ಜಾತ್ರೆಗಳಲ್ಲಿ ಇನ್ನು ಬೇರೆ ಬೇರೆ ಜಾತ್ರೆಗಳಲ್ಲಿ ನೋಡಬೇಕಾಯ್ತು. ಇವತ್ತಿನ ಕಾಲದಲ್ಲಿ ಆ ಥರ ಇಲ್ಲ. ಏಕೆಂದರೆ ಈಗೆಲ್ಲ ಫೇಸ್ಬುಕ್ಕು, ವಾಟ್ಸಪ್ಪು ಇಂಥವಕ್ಕೆಲ್ಲ ಅಡಿಟ್ ಆಗಿಬಿಟ್ಟು, ಮೊಬೈಲ್ಗಳಿಗೆ ಅಡಿಟ್ ಆಗಿಬಿಟ್ಟು ಹೊರಗಡೆ ದೇಶದ್ದು ಅವೆಲ್ಲ ಈಗ ಕವರ್ ಮಾಡ್ತಾರೆ. ನಮ್ಮ ದೇಶದ ಜನ ಹೊರಗಡೆ ದೇಶದ ನೋಡ್ತಾವ್ರೆ, ಹೊರಗಡೆಯವರು ನಮ್ಮ ಕಲ್ಚರ್ನ ಇಷ್ಟಪಡ್ತಾಯಿದ್ದಾರೆ. ಹಂಗಾಗಿ ತುಂಬ ಇದಾಗ್ತಾ ಇದೆ ಸರ್. ಅಂದರೆ ಇವಾಗ ಈಗಿನ ಜನ್ರೇಷನಲ್ಲೇ ಫೋನು ಇದರಿಂದ ಪ್ರತಿಯೊಂದು ಭಾವನೆಯೂ ಇಳ್ಕೊಬೋದು. ಸೊ ನಿಮ್ಮ ಕಾಲದಲ್ಲಿ ಫೋನ್ ಇದ್ದಿಲ್ಲಲ್ಲ ಸರ್, ಅವಾಗ ಹಿಂಗಲ್ಲ ನೀವು ಅಂದರೆ ಒಂದು ಹುಡುಗಿ ಇಷ್ಟಪಟ್ಟರೆ ಹುಡುಗಿ ನೋಡ್ಬೇಕಂದ್ರೆ ಯಾವ ಥರ ಮೆಸೇಜ್ ಕಳಿಸ್ತಾಯಿದ್ರಿ ಸರ್? ಅವಾಗೆಲ್ಲ ಜಾತ್ರೆಗಳಲ್ಲಿ ಮೆಸೇಜ್ ಬರ್ತಾ ಇದ್ದಾಗ ಇದು ನೋಡ್ತಾಯಿದ್ದೋ, ಇಲ್ಲಾಂದರೆ ಹೊಲ ಗದ್ದೆ ಇಂಥವು ಸಿಕ್ತಾಗೆಲ್ಲ ನಾವು ಮಾತಾಡ್ತಿದ್ದೋ. ಅಷ್ಟರಲ್ಲಿ ಮಾತ್ರ ಜನಗಳು ಯಾರು ದೊಡ್ಡವ್ರು ನೋಡ್ಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು.
ಅಂದರೆ ಅದಿದ್ರೂ ಕೂಡ 4 ಜನ ಯಾರು ಒಬ್ರು ಕಣ್ಣಲ್ಲಿ ಹಾಯಿಸ್ಬಿಟ್ರೆ ಇವರಿಬ್ರು ಜಾಸ್ತಿ ಮಾತಾಡ್ತಾವ್ರೆ, ಇವರಿಬ್ರು ಮದುವೆ ಮಾಡ್ಬಿಡ್ಬೇಕು ಅಂತ ಅವ್ರು ದೊಡ್ಡವ್ರು ತೀರ್ಮಾನ ತಗೊಂಡ್ಬಿಡೋರು. ಯಾಕೆ ಒಂದೇ ಕ್ಯಾಸ್ಟ್ ಅವ್ರನ್ನ ಜಾಸ್ತಿ ಇಷ್ಟಪಡ್ತಾಯಿದ್ರು. ಇವತ್ತೇನಾಗ್ಬಿಟ್ಟಿದೆ ಅಂದರೆ ಆ ಜಾತಿ ಈ ಜಾತಿ ಅನ್ನೋದನ್ನೆಲ್ಲ ಬೆರ್ಕೊಂಬಿಟ್ಟು ಅವ್ರವ್ರ ಜಾತಿನಲ್ಲಿ ಅವ್ರವ್ರಿಗೆ ಹೆಣ್ಣಿಲ್ದಂಗೆ ಆಗ್ಬಿಟ್ಟಿದೆ ಅಷ್ಟೇ. ಸರ್ ನಮ್ಮ ಜನ್ರೇಷನ್ ಏನಾಗಿತ್ತು ಅಂದರೆ ಸಾಮಾನ್ಯವಾಗಿ ಈ ಪೇರೆಂಟ್ಸ್ಗಳು ಏನಿದೆ ಅವ್ರು ಒಪ್ಪೋದನ್ನೇ ನಾವು ಮದುವೆ ಮಾಡ್ಕೊಳ್ತಾ ಇದ್ವಿ, ಅದೇ ಥರನೇ ಮದುವೆ ಮಾಡ್ಕೊಳ್ತಾ ಬರ್ತಾ ಇದ್ದಿದ್ದು. ಅದರಲ್ಲೂ ಲವ್ ಮ್ಯಾರೇಜ್ಗಳು ಆಗೋದು, ಕೆಲವು ಕಡೆ ಒಪ್ಪೋರು ಪೇರೆಂಟ್ಸ್ಗಳು ಒಪ್ಪೋರು, ಕೆಲವು ಕಡೆ ಒಪ್ತಾ ಇರಲಿಲ್ಲ. ಬಟ್ ಮೆಜಾರಿಟಿ ಸೊ ಏನಂದ್ರೆ ಅರೇಂಜ್ ಮ್ಯಾರೇಜ್ಗೆ ಒತ್ತು ಕೊಡ್ತಾ ಇದ್ವಿ. ಒಂದು ಕೂಡು ಕುಟುಂಬ ಇತ್ತು, ಅರೇಂಜ್ ಮ್ಯಾರೇಜ್ಗಳೇ ಜಾಸ್ತಿ ನಡೀತಾ ಇತ್ತು. ಕೆಲವು ಟೈಮಲ್ಲಿ ಈ ಥರದ ಮದುವೆಗಳು ಆಗ್ತಾಯಿತ್ತು. ಬಟ್ ಕೆಲವರು ತುಂಬ ಇಷ್ಟಪಟ್ಟು ಮದುವೆನೂ ಮಾಡಿದ್ದಾರೆ, ಕೆಲವು ಟೈಮಲ್ಲಿ ಆಗಿಲ್ಲ, ಬೇರೆ ಬೇರೆನೂ ಆಗಿದ್ದಾರೆ. ಪ್ರೇಮಿಗಳೆಲ್ಲ ಬೇರೆ ಬೇರೆಯಾಗಿ ಅವರ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನೇ ಒಪ್ಕೊಂಡಿರೋರು ಇದ್ದಾರೆ, ಕೆಲವರು ಓಡೋಗಿರೋರು ಇದ್ದಾರೆ. ಎಲ್ಲ ಥರ ಜನರಲ್ಲಿ ಇತ್ತು. ಆವಾಗ ತುಂಬ ಕಮ್ಮಿ ಇತ್ತು, ಒಂದು 20-30% ನಡೀತಾ ಇತ್ತು. ಅಂದರೆ ಇವತ್ತು 90% ನಡೀತಾ ಇದೆ. ಸೊ ಅವತ್ತಿಗೂ ಇವತ್ತಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಸರ್ ಇವಾಗ ಅಂದರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ನೋಡಬೇಕಂದ್ರೆ ಮಾತಾಡಬೇಕಂದ್ರೆ ಜಸ್ಟ್ ಫೋನಲ್ಲೇ ಎಲ್ಲ ಮಾತುಕತೆ ಆಗುತ್ತೆ. ಆವಾಗ ತುಂಬ ಅಂದರೆ ಟೆಕ್ನಾಲಜಿ ಅಷ್ಟು ಇದ್ದಿಲ್ಲಲ್ಲ ಸರ್. ಇವಾಗ ಅಂದರೆ ಲವ್ ಮಾಡಿದ್ರೆ ಮೀಟ್ ಆಗೋದು ಮಾತಾಡೋದು ಇದೆಲ್ಲ ಹೆಂಗೆ ನಡೀತೈತೆ ಸರ್? ಸರ್ ಮೀಟ್ ಆಗೋದು ಮಾತಾಡೋದು ಅಂತಂದರೆ ಆ ಟೈಮಲ್ಲಿ ಏನಾಗುತ್ತೆ, ಆ್ಯಕ್ಚುಲಿ ಮೇಯ್ನ್ ಪತ್ರ ವ್ಯವಹಾರ, ಪತ್ರನೇ ವೆರಿ ವೆರಿ ಇಂಪಾರ್ಟೆಂಟು. ಅವತ್ತೊಂದು ದಿನ ಲವ್ ಲೆಟರ್ ಅನ್ನೋದು, ಇವತ್ತೊಂದು ದಿನ ಲವ್ ಲೆಟರ್ ಅನ್ನೋದು ಇಲ್ಲವೇ ಇಲ್ಲ ಬಿಡಿ. ಇವತ್ತು ಮೆಸೇಜು, ನೆಟ್ ಕಾಲ, ಆ ಥರದ ಕಾಲ. ಆವತ್ತೊಂದು ದಿನ ಒಬ್ಬರು ಯಾರು ಬರಬೇಕಂದ್ರೆ ಸ್ಲಿಪ್ಪಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಲವ್ ಲೆಟ್ರ್ ಮುಖಾಂತರನೇ ಮಾಡ್ತಾಯಿದ್ದು. ಆ ಲವ್ ಲೆಟ್ರು ಸಿಕ್ದ ಅಂತಂದರೆ ಅದನ್ನು ಒಂದು ರೀತಿ ತುಂಬ ಇದಾಗಿ ಇಟ್ಕೊಂಡಿರೋ ತುಂಬ ಜನ ಇಟ್ಕೊಳ್ತಾಯಿದ್ರು. ಅದನ್ನು ಆ ಲೆಟ್ರ್ಗಳನ್ನೆಲ್ಲ ಇಟ್ಕೊಳ್ತಾಯಿದ್ರು. ಕೆಲವರು ಅಕ್ಸೆಪ್ಟ್ ಮಾಡೋರು, ಕೆಲವರು ಹುಡುಗಿರು ಇಷ್ಟ ಇಲ್ಲ ಅಂದರೆ ಹರಿದ್ಬಿಟ್ಟು ಕಪಾಲ ಕೊಡ್ದಿದ್ದು ನೋಡಿದ್ದೀನಿ ನಾನು. ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಬಟ್ ಅವತ್ತೆಲ್ಲ ಅದೇ ಬರೀ ಆ ಥರ. ಮತ್ತು ಇನ್ನೊಂದು ಏನಂದ್ರೆ ಯಾವುದೋ ಒಂದು ಟೈಮಲ್ಲಿ ಹೇಳಿರ್ತೀವಿ, ಇಂಥ ಟೈಮಲ್ಲಿ ಲೆಟ್ರಲ್ಲಿ ಸ್ಲಿಪ್ಪಲ್ಲಿ ಕೊಟ್ಬಿಟ್ಟು ಈ ಥರ ಕಾಯ್ತಾ ಇರ್ತೀನಿ ಒಂದು ಕಡೆ ಬಾ ಅಂತ. ಅವ್ರಿಗೋಸ್ಕರ ಗಂಟೆ ಕಾಲೋದು. ಅವ್ರು ಬಂದ ಮೇಲೆ ಅವರು ಮನೆಯಿಂದ ಬಿಡಿಸ್ಕೊಂಡು ಬರಬೇಕಲ್ವಾ, ಬಿಡಿಸ್ಕೊಂಡು ಬಂದಮೇಲೆ ಆಮೇಲೆ ಒಂದು ಕೆಲವು ಕ್ಷಣಗಳ ಕಳೆಯೋಂಥ ದಿನಗಳಿತ್ತು ಸರ್ ಆ ದಿನ. ಈಗಿನ ಜನ್ರೇಷನ್ದು ಅಂದರೆ ಮೇಯ್ನ್ ಮೊಬೈಲ್ ಎಲ್ರಿಗೂ ಈಸಿಯಾಗಿ ಸಿಗ್ತೈತೆ. ಸೊ ಕಮ್ಯುನಿಕೇಷನ್ ಈಸಿ ಆಗ್ತೈತೆ. ಅವ್ರಿಗೆ ಅದಕ್ಕೆ ವೆಯ್ಟ್ ಮಾಡೋದೇ ಆಗಲಿ ಆ ಥರ ಎಲ್ಲ ಈಗೇನು ಇದೇ ಇಲ್ಲ. ಅವ್ರಿಗೇನು ಕಾಯೋದು ಅದೆಲ್ಲ ಇಲ್ಲವೇ ಇಲ್ಲ. ಬಟ್ ನಮ್ಮ ಕಾಲದಲ್ಲಿ ಹಂಗಲ್ಲ, ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಈಗೇನು ಎಲ್ಲಿದೆಯಾ ಒಂದು ಸೆಲ್ಫಿ ಕೊಡು ಅಂತ ಕಳಿಸು ಅಂದ ತಕ್ಷಣ ಎಲ್ಲಿ ಸ್ಪಾಟ್ ಸಮೇತ ಗೊತ್ತಾಗ್ಬಿಡ್ತದೆ, ವೀಡಿಯೋ ಕಾಲ್ ಮಾಡೋದೇ ಗೊತ್ತಾಗುತ್ತೆ. ಬಟ್ ನಮ್ಮ ಕಾಲದಲ್ಲೆಲ್ಲ ಹಂಗಿರಲಿಲ್ಲ. ಅಲ್ಲಿ ಬರ್ತಾವನೆ, ಇಲ್ಲಿ ಹೋಗ್ತಾವ್ರೆ ಅಂತ ಹಂಗೆ ನೋಡ್ಕೊಂಡು ಓಡಾಡ್ತಿದ್ವಿ. ಆ್ಯಸ್ ಯೂಶುವಲ್ ಮದುವೆ ಆದಾಗಲೂ ಅಷ್ಟೇ ಎಲ್ಲದೂ ಅಷ್ಟು ಮೊಬೈಲೆಲ್ಲ ವಾಟ್ಸಪ್ಪೆಲ್ಲ ಅಷ್ಟು ಇರಲಿಲ್ಲ. ಅವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ಹೆಂಗಿದಾರೋ ಏನೋ ಆ ಥರ ಎಲ್ಲ ಅನ್ನಿಸ್ತಾಯಿತ್ತು. ಆಗಿನ ಕಾಲದಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ನಮ್ಗಿಂತ ಮುಂಚೆ ಅವ್ರಿಗಿನ್ನೂ ಒಂಥರ ಅವಾಗ ಲೆಟರ್ಸ್ ಎಲ್ಲ ಬರೀತಾ ಇದ್ರಲ್ವ, ಅವ್ರದ್ದು ಇನ್ನೊಂಥರ. ನಮ್ಮ ಕಾಲದಲ್ಲಿ ಒಂಚೂರು ಪರವಾಗಿಲ್ಲ ಅನ್ನೋ ಥರ ಇತ್ತು. ಫೋನ್ ಲ್ಯಾಂಡ್ಲೈನ್ಸ್ ಎಲ್ಲ ಇರ್ತಿತ್ತಲ್ವ, ಸೊ ಹಂಗಾಗಿ ಈಸಿ ಆಗ್ತಾಯಿತ್ತು. ಬಟ್ ಈಗಿನ ಕಾಲದಲ್ಲಿ ವಾಟ್ಸಪ್ ಅದೆಲ್ಲ ಬರೋದ್ರಿಂದ ಅದಕ್ಕೆ ಬೇಗ ಕಟ್ಟಾಗ್ತಿರೋದೇ, ಅದಕ್ಕೆ ಬ್ರೇಕಪ್ ಆಗ್ತಿರೋದೇ ಅದಕ್ಕೆ. ನಮ್ಮ ಕಾಲದಲ್ಲಿ ಅಂದರೆ ಒಂದು ವೆಯ್ಟ್ ಮಾಡ್ತಿದ್ವಿ. ಯಾವುದಾದ್ರೂ ಒಂದು ಭಾವನೆ ಬಂತು ಅಂದರೆ ಸಡನ್ನಾಗಿ ಹೇಳ್ತಾರೆ. ಈಗ ಈಸಿ ಒಂದು ಇಮೋಜಿಲ್ ಕಳಿಸಿದ್ರೆ ಮುಗ್ದೋಯ್ತು. ಬಟ್ ಅವಾಗ ಒಂದು ಚೆನ್ನಾಗಿದೆಯಾ ಅಂತ ಹೇಳೋಕ್ಕೇ ಅವ್ರ ಬಾಯಲ್ಲಿ ಕೇಳಿದಾಗಲೇ ಒಂಥರ ಖುಷಿ ಅನ್ನಿಸ್ತಾ ಇತ್ತಲ್ವ. ಇವಾಗೇನಿಲ್ಲ, ಒಂದು ಸೂಪರ್ ಅಂತ ಹಿಂಗೆ ಹಾಕ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ಮ್ಯಾಮ್ ಇವಾಗ ಈಗಿನ ಜನ್ರೇಷನ್ ಸ್ವಲ್ಪ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿದೆ. ಜಸ್ಟ್ ಮೂಮೆಂಟಲ್ಲಿ ಎಲ್ಲ ತಿಳಿಸ್ಬಿಡ್ಬೋದು. ಬಟ್ ಆವಾಗ ಟೆಕ್ನಾಲಜಿ ಅಷ್ಟು ಇದ್ದಿಲ್ಲ. ಸೊ ಅವಾಗ ಫೀಲಿಂಗ್ಸ್ನೆಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರಿ ಮ್ಯಾಮ್? ಕಣ್ಣೇ ಸಾಕು ಕಣ್ರಿ. ಒಂದು ಕೋಪದಲ್ಲಿ ಹಿಂಗೆ ಹೋದ್ರೆ ಈಗ ಒಂದು ಯಾರೋ ನಮಗೆ ಅಂತ ಇರೋ ಹುಡುಗ ಬೇರೆಯವ್ರ ಜೊತೆ ಮಾತಾಡಿದಾಗ ಏನು ಅನ್ನಿಸ್ತಾ ಇತ್ತು, ಇವ್ನು ಯಾಕೆ ಅವ್ರ ಜೊತೆ ಮಾತಾಡ್ತಾ ಅಂತ ಹಿಂಗೆ ನೋಡಿದ್ರೆ ಗೊತ್ತಾಗ್ತಾಯಿತ್ತು, ಇವಳು ಕೋಪ ಬರ್ತಾಯಿದ್ದೆ, ನಾವು ಹಿಂದಕ್ಕೆ ಹೋಗೋಣ ಅಂತ. ಇವಾಗ ಯಾಕೋ ಬಂದಿದ್ಯಾ ಅಂತ ಸಡನ್ನಾಗಿ ಮಾತಾಡ್ಬಿಡ್ಬೋದು. ಅದು ಬ್ರೇಕಪ್ ಮೇನ್ ಅದರಿಂದನೇ ಆಗ್ತಾ ಇರೋದು. ಈ ಕಮ್ಯುನಿಕೇಷನ್ ಸಡನ್ನಾಗಿ ಆಗ್ತಾಯಿದೆ. ಮತ್ತು ನಮ್ಗೆ ಏನಾದ್ರು ಕೋಪ ಬಂದಾಗ ಟೈಮ್ ಇರ್ತಿರ್ಲಿಲ್ಲ. ಎಲ್ಲೋ ಏನೋ ಟೈಮ್ ಮಾಡಿಕೊಂಡು ಅವ್ರು ಸಿಕ್ಕೋವರೆಗೂ ಕಾಯೋಷ್ಟು ಕೋಪನೇ ಹೊರಟೋಗ್ತಾ ಇತ್ತು. ಬಟ್ ಇವಾಗ ಏನೇ ಕೋಪ ಬಂದು ಸಡನ್ನಾಗಿ ಅನ್ನೋದು ಬೈಯೋದು ಅಲ್ಲಿಗೆ ಮುಗ್ದೇ ಹೋಯ್ತು, ಕಥೆನೇ ಮುಗ್ದೋಯ್ತು. ಹಾಗೆ ಲಾಸ್ಟ್ ಕ್ವಶನು ಮ್ಯಾಮ್. ಇವಾಗ ಏನಂದರೆ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಗಿಫ್ಟು ಇದೆಲ್ಲ ಕೊಡಲೇಬೇಕು. ಸೊ ಅವಾಗೆಲ್ಲ ಗಿಫ್ಟೆಲ್ಲ ಕೊಡೋದು ತುಂಬ ರೇರ್ ಆಗಿತ್ತು. ಅವಾಗ ಗಿಫ್ಟ್ ಕೊಡ್ತಾಯಿದ್ರು, ತೊಗೊತಿದ್ದಾಗ ಆ ಫೀಲ್ ಹೆಂಗಿರ್ತೈತೆ ಮ್ಯಾಮ್? ಇವಾಗ ನೀವೆಲ್ಲ ಗಿಫ್ಟ್ ಕಾಮನ್ ಆಗ್ಬಿಟ್ಟೈತೆ. ಅವಾಗ ನಮಗೆ ನ್ಯೂ ಇಯರ್ ಬಂದಾಗ ಏನಾಗ್ತಾಯಿತ್ತು ಗೊತ್ತಾ, ನಾವು ವೆಯ್ಟ್ ಮಾಡ್ತಾಯಿದ್ವಿ. ನ್ಯೂ ಇಯರ್ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂದಾಗ ಅದಲ್ಲೊಂದು ಹಾರ್ಟ್ ಶೇಪ್ ಇದ್ದರೆ ಸಾಕು, ಏನೋ ಹೆಚ್ಚು ಕಡಿಮೆ ಇದು, ಏನೋ ಗ್ರೀಟಿಂಗಲ್ಲಿ ಏನೋ ಹೆಚ್ಚು ಕಡಿಮೆ ಇದೆ, ಹಂಗೆ ಒಂದು ಗ್ರೀಟಿಂಗು ಅದನ್ನೇ ಒಂದು ಜೋಪಾನವಾಗಿ ಇಡ್ತಾಯಿದ್ವಿ. ಇವಾಗೆಲ್ಲ ಗಿಫ್ಟ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಮುಂಚಿನ ಥರ ಅಲ್ಲ. ಕಾಲದಲ್ಲಿ ನಾವು ಆಗಲೂ ಪ್ರೀತಿ ಪ್ರೇಮ ಎಲ್ಲ ಓಡಾಡ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ನಾವು ಸ್ವಲ್ಪ ಟ್ರೆಡಿಷ್ನಲ್ ಫ್ಯಾಮಿಲಿಲಿ ಇದ್ದಿದ್ದರಿಂದ ಅಪ್ಪ ಅಮ್ಮ ಹೇಳಿದ್ದು, ಅವ್ರು ನೋಡಿದ ಹುಡುಗನ್ನೇ ಮಾಡ್ಕೋಬೇಕು ಅನ್ನೋದು, ಆಮೇಲೆ ಆರ್ಗ್ಯುಮೆಂಟ್ಸ್ ಏನಿರಲಿಲ್ಲ ಆ ಥರ. ಆದರೆ ವರದಕ್ಷಿಣೆ ಇಂಥದ್ದನ್ನು ವಿರೋಧ ಮಾಡ್ತಾಯಿದ್ವಿ. ನಮ್ಮ ಕಾಲದಲ್ಲೂ ಅದೆಲ್ಲ ಇತ್ತು. ಬಟ್ ಹುಡುಗ ನೋಡೋಕ್ಕೆ ಸರಿಗಿರಬೇಕು, ಗೌರ್ಮೆಂಟ್ ಕೆಲಸ ಇರಬೇಕು, ಆಮೇಲೆ ಮನೆ ಮಠ ಇರಬೇಕು, ಈ ಥರ ಎಲ್ಲ ಫ್ಯಾಮಿಲಿ ಚೆನ್ನಾಗಿರಬೇಕು, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಅನ್ನೋದೆಲ್ಲ ನಮ್ಮ ತಂದೆ ತಾಯಿಗಳ ಅಭಿಪ್ರಾಯ. ಆದ್ದರಿಂದ ಅವ್ರು ಹೇಳಿದ ಥರನೇ ನಾವು ಒಪ್ಕೊಂಡು ಮಾಡ್ಕೊಂಡಿದ್ವಿ. ಮ್ಯಾಮ್ ಇವಾಗ ಈಗಿನ ಜನ್ರೇಷನಲ್ಲೇ ಫೋನ್ ಇದೆ, ಪ್ರತಿಯೊಂದು ಫೀಲಿಂಗ್ಸ್ನು ಫೋನಲ್ಲೇ ಎಕ್ಸ್ಪ್ರೆಸ್ ಮಾಡ್ಬೋದು. ನಿಮ್ಮ ಕಾಲದಲ್ಲಿ ಫೋನೆಲ್ಲ ಇದ್ದಿಲ್ಲ. ಇವಾಗ ಏನೋ ಒಂದು ಮಾತಾಡಬೇಕು, ಇಲ್ಲ ಏನೋ ಇವಾಗ ನೋಡ್ಬೇಕು ಅನ್ಸಿದ್ರೆ ಏನು ಮಾಡ್ತಾಯಿದ್ರಿ? ಆಗ ಏನಿದ್ರು ಡೈರೆಕ್ಟ್ ಮೀಟ್ ಮಾಡಬೇಕಿತ್ತು.
ಅದು ಎಲ್ಲಿವರೆಗೆ ಎಂಗೇಜ್ಮೆಂಟ್ ಆಗೋವರೆಗೂ ಆ ಥರ ಎಲ್ಲ ಮೀಟ್ ಮಾಡೋದು ಏನೂ ಇರಲಿಲ್ಲ. ಮನೆಗೆ ಅಪ್ಪ ಅಮ್ಮ ಕರೆಸಿ ನೋಡಿ ಒಪ್ಕೊಂಡಿದ್ದಾರೆ. ಎಲ್ಲ ಎಂಗೇಜ್ಮೆಂಟ್ ಆಯಿತು ಅಂದಮೇಲೆ ಮಾತ್ರ ಹೊರಗಡೆ ಹೋಗೋಕ್ಕೆ, ಅವರ ಮನೆಗೆ ಹೋಗೋದಾಗಲಿ ಅಥವಾ ಹೊರಗಡೆ ಯಾವ್ದಾದ್ರು ಪಾರ್ಕು, ಫಿಲ್ಮು ಆ ಥರ ಹೋಗ್ತಾ ಮಾತಾಡ್ತಾ ಇರ್ತಿದ್ವಿ. ಅವಾಗೆಲ್ಲ ಸ್ವಲ್ಪ ಲೇಟಾಗಿ ಬಂದರೆ ರೆಸ್ಟ್ರಿಕ್ಷನ್ಸು ಎಲ್ಲ ಇರ್ತಿತ್ತು. ಸೊ ನೋಡಿದ್ರಲ್ಲ ನಮ್ಮ ಸೀನಿಯರ್ಸ್ ಹಿಂಗೆಲ್ಲ ಆನ್ಸರ್ ಮಾಡಿದ್ರಂತ. ಅವ್ರ ಕಾಲದಲ್ಲಿ ಯಾವ ಥರ ಲವ್ ಸ್ಟೋರಿಗಳಿತ್ತು, ಹಿಂಗೆಲ್ಲ ಲವ್ ಪ್ರಪೋಸ್ಗಳು ಮಾಡ್ತಾಯಿದ್ರು, ಹಿಂಗೆಲ್ಲ ಕಾಯ್ತಾಯಿದ್ರು ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಸಿಗುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.